ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಹರೀಶನ್ ಸರ್. ನಿಮ್ಮದು? ಮಣಿ ಅಂತ. ಪುನೀತ್ ಗೌತಮ್ ಅಂತ. ಸರ್, ಇವಾಗ ನೀವು ಟ್ರೈಲರ್ ನೋಡಿದ್ರಿ, ನಿಮ್ಗೇನು ಅನಿಸ್ತು ಸರ್? ತುಂಬ ಚೆನ್ನಾಗಿದೆ ಸರ್. ನಿಮಗೆ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಂದು ಅರ್ಥ ಅನ್ಬೋದು. ಇದು ನೋಡಿದ್ರೆ ಒಬ್ಬ ಹುಡುಗರಿಗೆ ಒಂದು ಅರ್ಥ ಆಗ್ಬೋದು ಅಂತ ಮಾಡಿದ್ದೀರಾ. ಏನು ಅರ್ಥ ಆಗೋದು ಸರ್? ಒಂದು ಹುಡುಗಿ ಹಿಂದೆ ಹೋದರೆ ಏನು ಅನುಭವ ಅನ್ನೋದು ಏನಾಗುತ್ತೆ ಅನ್ನೋದನ್ನ ಒಂದು ಟ್ರೈಲ್ ತೋರಿಸಿದ್ದೀರಾ. ಓಕೆ, ಹುಡುಗಿ ಹಿಂದೆ ಹೋದರೆ ಏನಾಗುತ್ತೆ ಅಂತ ನಾವು ಟ್ರೈಲರ್ ತೋರಿಸಿದ್ದೀವಿ ಅಂತ ನಮ್ಮ ಸರ್ ಹೇಳ್ತಾ ಇದ್ದಾರೆ. ಸರ್, ಇವಾಗ ನನ್ನ ಕಡೆಯಿಂದ ಒಂದು ಕ್ವಶನ್ ಇದೆ ಸರ್. ಏನಂತ ಅಂದರೆ, ಈಗ ಪಾರ್ಟ್ನರ್ ಅಂದರೆ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ, ಇಲ್ಲ ಫ್ರೆಂಡ್ಸಲ್ಲಿ ಪಾರ್ಟ್ನರ್ಸ್ ಆಗ್ತಾರೆ, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಪಾರ್ಟ್ನರ್ ಆಗ್ತಾರೆ. ಓಕೆ, ಇದರಲ್ಲಿ ನೀವು ಚಾಯ್ಸ್ ಮಾಡ್ಕೊಂಡ್ರೆ ಯಾವುದನ್ನು ಚಾಯ್ಸ್ ಮಾಡ್ಕೊಳ್ತೀರಾ ಸರ್? ಫ್ರೆಂಡ್ಸಲ್ಲಿ ಮಾಡ್ಕೋತೀವಿ ಸರ್. ಸರ್, ಫ್ರೆಂಡ್ಸಲ್ಲಿ ಸರ್. ಫ್ರೆಂಡ್ಸು ಸರ್ ಬಿಸ್ನೆಸ್ಸಲ್ಲಿ ಮಾಡ್ತೀನಿ ಸರ್. ಬಿಸ್ನೆಸ್ ಅಲ್ಲ? ಓಕೆ ಸರ್. ಯಾಕೆ ಅಂತ ಕೇಳ್ಬೋದಾ ಸರ್? ಸರ್, ಬಿಸ್ನೆಸ್ಸಲ್ಲಿ ಒಂದು ನಂಬಿಕೆ ಅನ್ನೋದನ್ನ ಮಾಡ್ಬೋದು. ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಲ್ಲ, ವೈಫಲ್ಲೂ ನಂಬಿಕೆ ಇಲ್ಲ. ವೈಫಲ್ಲಿ ಮತ್ತು ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಓಕೆ. ಫ್ರೆಂಡ್ಶಿಪ್ ಅನ್ನೋದಕ್ಕೆ ಅರ್ಥ ಇಲ್ದಂಗೆ ಜನ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ಪು ಬೇಡ. ಸರ್, ಯಾಕೆ ಅಂತ ಕೇಳ್ಬೋದಾ ಸರ್? ಸರ್, ಏನೋ ಮನಸ್ಥಿಪ, ಮನೇದೇನೋ ಪರಿಸ್ಥಿತಿ ಬಿಡಿ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ, ಒಂದೊಂದು ಥರ ಇರುತ್ತೆ. ಅದು ಆ ಥರ ಹೇಳಕ್ಕೂ ಆಗಲ್ಲ, ಹೇಳಕ್ಕೂ ಬರೋಕ್ಕಾಗಲ್ಲ. ನಾವು ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತೀವಿ. ಆದರೆ ಹಿಂದಿನ ಮನೆಗೆ ಏತಲ್ಲ ಅಲ್ಲಿ ಸರ್. ಫ್ರೆಂಡ್ಶಿಪ್ ಅಂದರೆ ಅಣ್ಣ ತಮ್ಮದಿರ ರೀತಿ ಇರಬೇಕು. ಅಣ್ಣ ತಮ್ಮದಿರ ರೀತಿ ಇದ್ದರೆ ಅದು ಫ್ರೆಂಡ್ಶಿಪ್ ಅನ್ಸುತ್ತೆ. ಬೇರೆ ರೀತಿ ಇದೆ ಫ್ರೆಂಡ್ಶಿಪ್ ಅನ್ಸುತ್ತೆ. ಓಕೆ ಸರ್, ಇವಾಗ ಟ್ರೈಲರ್ ನೋಡಿದ್ರಿ. ಇವಾಗ ಆಡಿಯನ್ಸ್ಗೆ ನೀವೇನಾದರೂ ಹೇಳಬೇಕು ಅಂದರೆ ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಅಂದರೆ ಈ ಸಿನಿಮಾ ರಿಲೀಸ್ ಆಗ್ತಿದೆ 19 ಏಪ್ರಿಲ್ 2024 ರಿಲೀಸ್ ಆಗ್ತಿದೆ. ನೀವು ಜನಗಳಿಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಸರ್ ಸಿನಿಮಾ ಬಗ್ಗೆ? ಹೋಗಿ ನೋಡಿ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಟ್ರೈಲರಲ್ಲೇ ನೋಡ್ತಾ ಇದೀವಲ್ವಾ, ಅರ್ಥ ಆಗೋ ಥರ ಒಂದು ಮೂವಿ ಐತಿ ಇದು. ಒಂಚೂರು ಎಲ್ಲ ಚೆನ್ನಾಗಿ ನೋಡಿದ್ರೆ, ನಮ್ಮ ಕನ್ನಡದವರು ನಮ್ಮವ್ರು ನೋಡಿದ್ರೆ ಕನ್ನಡದವ್ರು ಬೆಳೀತಾರೆ ಅಲ್ಲಿ. ಓಕೆ, ಖಂಡಿತ ಸರ್, ಖಂಡಿತ. ಸರ್, ಕನ್ನಡದವರು ಬೆಳಿಬೇಕು ಸರ್. ಇವಾಗ ಯಾರ್ಯಾರೋ ಬೇರೆಯವ್ರು ಬಂದು ಬೆಳೀತಾವ್ರೆ, ನಮಗೆ ಕನ್ನಡದವರೇ ಬೆಳಿಬೇಕು ಅಲ್ವಾ? ನಮ್ಮ ಒಂದು ಪಿಕ್ಚರು ಇವತ್ತು ಯಾವುದೇ ಥಿಯೇಟ್ರಿಗೆ ಹೋದ್ರೆ ಎಲ್ಲೂ ಕನ್ನಡ ಫಿಲಮ್ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ? ಕನ್ನಡದವ್ರು ಯಾರೂ ಹೋಯ್ತಾ ಇಲ್ಲ ಅಲ್ಲಿ. ಬೇರೆ ಭಾಷೆ ಫಿಲಮ್ ಆಗ್ತಾವ್ರೆ. ಮೇಯ್ನು ಕನ್ನಡ ಫಿಲಮ್ಗಳಿಗೆ ಹಾಕ್ಬೇಕಲ್ಲಿ. ಅದನ್ನ ಹಾಕ್ರಿ, ಆವಾಗ ನಾವು ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ನೀವು? ಖಂಡಿತವಾಗ್ಲೂ ಸರ್, ನಾವು ಹೇಳೋ ಜನಗಳಿಗೆಲ್ಲ ಒಂದೇನೆ, ಈ 19ನೇ ತಾರೀಕು ನೋಡಿ ಇವನು ಸ್ವಲ್ಪ ಕೈ ಹಿಡಿದು ನೀವು ಎತ್ತಿ ಅಂತಲೇ ನಾವು ಹೇಳ್ತೀವಿ. ಯಾರೇ ಸಿಕ್ಕಿದ್ರೂ ಇದನ್ನು ನೋಡಿ ಕೈ ಹಿಡಿದು ಅವ್ರನ್ನೂ ಸಪೋರ್ಟ್ ಮಾಡಿ ತಳ್ಳಿ ಮುಂದಕ್ಕೆ ಅಂತಲೇ ಹೇಳೋದು ನಾವು. ಖಂಡಿತ ಸರ್, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ 100% ಹೇಳ್ತೀವಿ. ಈ ಪಾರ್ಟ್ನರ್ ಅನ್ನೋ ಸಿನಿಮಾ ಇವಾಗ ಏನು ಮಾಡಿದ್ದೀವಿ, ನೆಕ್ಸ್ಟು ಇದಕ್ಕಿಂತ 10 ಪಟ್ಟು ಜಾಸ್ತಿನೇ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ನಾವು. ಓಕೆ ಸರ್, ಖಂಡಿತವಾಗೂ ಮಾಡಿ. ನಮ್ಮ ಕೈಲಾದಷ್ಟು ನಮಗೆ ನಮ್ಮ ಸ್ನೇಹಿತರು ಯಾರು ಎಲ್ಲರಿಗೂ ಶೇರ್ ಮಾಡ್ತೀವಿ. ನಾವು ಹೇಳೇ ಹೇಳ್ತೀವಿ, ಖಂಡಿತವಾಗಿ 19ನೇ ತಾರೀಕು ನೋಡೋ ಥರ ನಾವು ಮಾಡೇ ಮಾಡ್ತೀವಿ. ನಾವು ಬರ್ತೀವಿ ಸರ್. ಸರ್, ನೀವೇನಾದರೂ ಸರ್, ನಿಮ್ಮ ಜೊತೆ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ನಿಜವಲ್ಲೂ ನಾವು ಹೇಳಿದ ತಕ್ಷಣ, ನಾವು ನೋಡಿದ ತಕ್ಷಣ ಹಿಂಗೆ ಕೇಳಿ ಹಿಂಗೆ ಬಂದ್ರಲ್ಲ ಮಾತಾಡೋದಕ್ಕೋಸ್ಕರ, ನಿಜವಲ್ಲೂ ನಿಮ್ಮ ಈ ಥರ ಸಪೋರ್ಟ್ ಇತ್ತು ಅಂದರೆ ನಿಜವಲ್ಲೂ. ಬೆಳಗ್ಗೆನೇ ಆಗಿದೆ ಒಂದು 8-8:30 ನನ್ನ ಸ್ಟ್ಯಾಂಡಲ್ಲಿ ಎಷ್ಟು ಗಾಡಿ ಇದೆಯೋ ಅಷ್ಟು ಗಾಡಿ ನಿಲ್ಲಿಸ್ತಾ ಇದ್ದೆ ನಾನು. ಖಂಡಿತವಾಗೂ ನಿಲ್ಲಿಸ್ತಾ ಇದೆ. ನೀವು ಮಧ್ಯಾಹ್ನ ಬಂದಿದ್ದೀರಿ, ಯಾರೂ ಇಲ್ಲ, ಎಲ್ಲ ಮನೆಗಳಲ್ಲಿದ್ದಾರೆ. ನೀವು ಬೆಳಗ್ಗೆನೇ ಆಗಿದ್ರೆ ಖಂಡಿತವಾಗೂ ಅಲ್ಲಿ ಒಂದು ಗಾಡಿ ನಿಲ್ಲದೆ ಎಲ್ಲ ಅಲ್ಲೇ ನಿಂತಿರೋದು. ಆ ಥರ ನಿಲ್ಲಿಸ್ತಾ ಇದ್ದೆ ನಾನು. ಸಂಜೆ 5 ಗಂಟೆ ಮೇಲೆ ಆಗಿದೆ, ಇನ್ನೂ ತುಂಬ ಜನ 5 ಗಂಟೆಗೆ ಇರಲ್ಲ ಗಾಡಿ. ಆ ಥರ ನಾನು ತುಂಬಿಸ್ತಾ ಇದ್ದೆ. ಬಿಡಿ, ಆದರೂ ನಾವು ಹೇಳೋದೇನೆಂದರೆ ನಿಮ್ಮ ಸಿನಿಮಾನ ಇದು ಮಾಡಿ ಅಂತ ಹೇಳ್ಕೊಡ್ತೀವಿ ಎಲ್ಲರಿಗೂ. ಎಲ್ಲರಿಗೂ ಹೇಳ್ತೀವಿ, ಹಿಂಗಿದೆ ಫಿಲಮು, ಈ ಥರ ನೋಡಲೇಬೇಕು ನೀವು ಖಂಡಿತವಾಗಿ ಅಂತ ಹೇಳಿ ಹೇಳ್ತೀವಿ. ಓಕೆ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ 100% ನಾವು ಕೂಡ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ತೀವಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಹೇಳ್ತೀವಲ್ವ ಸರ್, ಕನ್ನಡ ಫಿಲಮ್ ನೋಡಬೇಕು, ಕನ್ನಡ ಫಿಲಮ್ನ ಬೆಳೆಸಬೇಕು ನಾವು. ಅದು ಬಿಟ್ಟು ಬೇರೆ ಇನ್ನೇನು ಮಾತಾಡೋಕ್ಕೂ ಆಗಲ್ಲ ನಾವು. ಓಕೆ ಸರ್, ಏನಾದರೂ ಬೇರೆ ಏನಾದರೂ ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಏನಾದರೂ ಒಂದು ಡೈಲಾಗ್ ಹೇಳ್ತೀರಾ ಸರ್? ಸರ್, ಆ ಥರ ಡೈಲಾಗ್ಗಳು ಯಾವುದೂ ನಮ್ಗೆ ಗೊತ್ತಿಲ್ಲ. ಇಲ್ಲ, ಒಟ್ಟಿನಲ್ಲಿ ನಿಮ್ಮ ಫಿಲಮು ಯಶಸ್ಸಾಗಲಿ, ಆಲ್ ದ ಬೆಸ್ಟ್ ಅಂತ ಒಂದು ಹೇಳ್ಬೋದು ಸರ್. ಥ್ಯಾಂಕ್ ಯು. ಆಟೋ ಸ್ಟ್ಯಾಂಡ್ ಅವ್ರು ಆ್ಯಕ್ಚುಲಿ ಇವ್ರು ನಿಜಲ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ನಿಜಲ್ಲೂ ಖುಷಿ ಆಗ್ತಾ ಇದೆ. ಯಾಕಂದರೆ ಒಬ್ರ ಬಗ್ಗೆ ಹೇಳೋದಲ್ಲ, ಆ್ಯಕ್ಚುಲಿ ಅವಾಗಿಂದನೂ ಹೇಳ್ತಾಯಿದ್ರು ಆಟೋ ಅಂತ. ಅಂದರೆ ಆಟೋದಲ್ಲಿ ಏನಿತ್ತು ಅಂತ ನಮ್ಗೆ ನಿಜಲ್ಲೂ ಗೊತ್ತಾಗಿರಲಿಲ್ಲ. ಆದರೆ ಇವಾಗ ಲೈವಾಗಿ ಬಂದು ಕುತ್ಕೊಂಡಾಗಲೇ ನಿಂತ್ಕೊಂಡು ಇವ್ರ ಜೊತೆ ಮಾತಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಆಟೋದವ್ರ ಮನಸ್ಸು ಸೂಪರಾಗಿರುತ್ತೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು. ಸರ್, ನಾನು ಸಹ ಆಟೋನೂ ಓಡಿಸ್ತಾ ಇದ್ದೆ ಸರ್. ನಾನು ಆಟೋ ಓಡಿಸ್ತಾ ಇದ್ದೆ ಬಿಡದಿಯಲ್ಲಿ. ಇವತ್ತು ನಮಗೆ ಆಟೋ ಹುಡುಗರೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವೆಲ್ಲ ಬೆಳೆಯೋಕ್ಕೆ ಒಂದು ಚಾನ್ಸಸ್ಸು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ದಯವಿಟ್ಟು ಎಲ್ರಿಗೂ ಕೇಳ್ಕೊತೀವಿ. ಏಪ್ರಿಲ್ ಈಗ 19ನೇ ತಾರೀಕು ರಿಲೀಸ್ ಆಗ್ತೈತೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ ಸರ್ಕಲ್ ಎಷ್ಟು ಜನ ಅವರು ಎಲ್ಲರೂ ಕರ್ಕೊಂಡು ಥಿಯೇಟ್ರಿಗೆ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ ಅಂತ ನಾವು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್. ಬಂದರು ನಿಂತರು ನೋಡೋ ಪಾಠ
partner.